HDK ಅವರು ಈ ವಿಚಾರದಲ್ಲಿ ಹೇಳ್ತಾ ಇರೋದು ಸರಿ ಇದೆ. ಒಂದ್ಸತಿ ನೀವೇ ನೋಡಿ, ಷಡ್ಯಂತ್ರ ರೂಪಿಸ್ತಾ ಇರೋರಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಹಾಗಿದ್ರೆ ಷಡ್ಯಂತ್ರವನ್ನ ರೂಪಿಸ್ತಾ ಇರೋರು ಯಾರು? ನಮಸ್ಕಾರ. ಧರ್ಮಸ್ಥಳ ಗ್ರಾಮದಲ್ಲಿ ಅಪರಾಧ ಕೃತ್ಯಗಳ ಮೃತದೇಹಗಳನ್ನ ಹೂತು ಹಾಕಲಾಗಿದೆ ಅಂತ ಆರೋಪ ಮಾಡಲಾಗಿರೋ ಪ್ರಕರಣದ ತನಿಖೆಯನ್ನ ವಿಶೇಷ ತನಿಖಾ ತಂಡ ಚುರುಕುಗೊಳಿಸಿದೆ. ಈ ನಡುವೆ ಈ ಪ್ರಕರಣ ದಿನಕ್ಕೊಂದು ತಿರುವುಗಳನ್ನ ಪಡಿತಾ ಇದೆ. ಧರ್ಮಸ್ಥಳ ಪ್ರಕರಣದಲ್ಲಿ ದ್ವಂದ್ವ ನೀತಿಯನ್ನ ಅನುಸರಿಸ್ತಾ ಇರೋ ಈ ಬಿಜೆಪಿ ನಾಯಕರು ಮೊದಲಿಗೆ ಸರ್ಕಾರ SIT ರಚನೆಯನ್ನ ಮಾಡಿದಾಗ ಸ್ವಾಗತ ಮಾಡಿದ್ರು. ಇದೀಗ ವಿರೋಧ ಮಾಡ್ತಾ ಇದ್ದಾರೆ. ಇನ್ನು ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಬಾಯಿ ಮಾತಿಗೆ ಹೇಳೋ ಇವರುಗಳು ಧರ್ಮಸ್ಥಳಕ್ಕೆ ಹೋದಾಗ ಸೌಜನ್ಯ ತಾಯಿಯನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನ ಹೇಳದೆ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದು ವಾಪಸ್ ಬರ್ತಾರೆ. ಇನ್ನು ಸೌಜನ್ಯ ಸಾವಿನ ಬಗ್ಗೆ ಕೆಲವರಂತೂ ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಹೌದು, ಸೌಜನ್ಯ ಪವಿತ್ರವಾಗಿ ಸತ್ತಿದ್ದಾಳೆ, ಆಕೆ ಮೇಲೆ ಅತ್ಯಾಚಾರನೇ ಆಗಿಲ್ಲ ಅಂತ ರಿಟೈರ್ಡ್ CID ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿದ್ದ ರುದ್ರಮುನಿ ಅವರು ಕೆಲವು ಮಾಧ್ಯಮಗಳಿಗೆ ಬಾಯಿಗೆ ಬಂದ ಹಾಗೆ ಹೇಳಿಕೆಯನ್ನ ನೀಡ್ತಾ ಇದ್ರೆ, ಇನ್ನೂ ಕೆಲವರು ಅತ್ಯಂತ ಕೀಳು ಮಟ್ಟಕ್ಕಿಳಿದು ಸೌಜನ್ಯಳ ತಾಯಿನೇ ಸ್ವತಃ ತನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ದಾಳೆ, ತನ್ನ ಮಗಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಆಕೆನೇ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಸ್ವತಃ ಸೌಜನ್ಯ ತಾಯಿಯವರ ವಿರುದ್ಧನೇ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕಳೆದ 13 ವರ್ಷಗಳಿಂದ ನ್ಯಾಯಕ್ಕಾಗಿ ಅಲಿತಾ ಇರೋ ಜೀವಗಳಿಗೆ ನೋವನ್ನ ಉಂಟು ಮಾಡ್ತಾ ಇದ್ದಾರೆ. ಈ ನೋವುಗಳಿಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿರೋ ಮಾತು ಸೂಕ್ತ ಅಂತ ಅನ್ಸುತ್ತೆ. ಹೌದು, ಧರ್ಮಸ್ಥಳ ವಿಷಯದಲ್ಲಿ ಷಡ್ಯಂತ್ರ ಪಿತೂರಿಯನ್ನ ನಡೆಸಿದವರಿಗೆ ಆ ಮಂಜುನಾಥ ಸ್ವಾಮಿನೇ ತಕ್ಕ ಶಾಸ್ತಿಯನ್ನ ಮಾಡ್ತಾನೆ ಅಂತ ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳದಲ್ಲಿ ಸದ್ಯ SIT ತನಿಖೆ ನಡೀತಾ ಇದೆ. ಆ ತನಿಖೆ ಪೂರ್ಣ ಆದಾಗ ಅಲ್ಲಿ ಏನಿಲ್ಲ ಅನ್ನೋದು ತನಿಖೆಯಿಂದ ಬಯಲಾದಾಗ ಧರ್ಮಸ್ಥಳ ಮೇಲಿರೋ ಕಳಂಕ ಹೋಗುತ್ತೆ. ಇದು ಧರ್ಮಸ್ಥಳಕ್ಕೆ ಒಳ್ಳೇದೇ ಆಗುತ್ತೆ. ನಿಜಕ್ಕೂ ಈ SIT ತನಿಖೆ ಅನ್ನೋದು ಸಂಪೂರ್ಣವಾಗಿ ನಿಜಕ್ಕೂ ತನಿಖೆ ಸರಿಯಾಗಿ ಆದ್ರೆ ಧರ್ಮಸ್ಥಳದ ಕಳಂಕವನ್ನ ತೊಳೆಯುವಂತಹ ಒಂದು ಕೆಲಸ ಆಗುತ್ತೆ. ಹಾಗಾಗಿ ಮೇಲ್ನೋಟಕ್ಕೆ SIT ತನಿಖೆ ಸಂಪೂರ್ಣವಾಗಿ ಎಲ್ಲವನ್ನ ಒಳಗೊಂಡು ನಡೀಲಿ ಅಂತ ಹೇಳ್ತಾರೋ ಅವರು ಧರ್ಮಸ್ಥಳದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. SIT ವಿರುದ್ಧವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ SIT ವಿರುದ್ಧವಾಗಿ ಮಾತಾಡ್ತಾ ಇರೋರು ಅವನು ನಿಜಕ್ಕೂ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅನ್ನೋದು ಜನಸಾಮಾನ್ಯರಿಗೆ ಅರ್ಥ ಆಗಿದೆ. ಅಂಥವರೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ. ಅಂಥವರನ್ನೇ ಮಂಜುನಾಥ ಸ್ವಾಮಿ ನೋಡ್ಕೋತಾನೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಹಾಗಾಗಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಈ ವಿಚಾರದಲ್ಲಿ ಸರಿ ಇದೆ. ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಹೇಳೋ ಈ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಹೋದಾಗ ಸೌಜನ್ಯ ಮನೆಗೆ ಹೋಗುದಿಲ್ಲ, ಜಸ್ಟ್ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದವನ್ನ ಪಡೆದು ವಾಪಸ್ ಬರ್ತಾರೆ. ಸೌಜನ್ಯ ಬಗ್ಗೆ ಮಾತಾಡಿ ಸೌಜನ್ಯ ಮನೆಗೆ ಹೋಗದೆ ಇರೋರ ಬಗ್ಗೆನೂ ಕೂಡ ಮಂಜುನಾಥ ಸ್ವಾಮಿಗೆ ಗೊತ್ತಿದೆ. ಅಂಥವ್ರನ್ನ ನಿಜಕ್ಕೂ ಮಂಜುನಾಥ ಸ್ವಾಮಿನೇ ನೋಡ್ಕೋತಾರೆ. ಷಡ್ಯಂತ್ರ ರೂಪಿಸೋರನ್ನ ಮಂಜುನಾಥ ಸ್ವಾಮಿನೇ ನೋಡ್ಕೋತಾನೆ. ಅವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಎಲ್ಲವೂ ಕೂಡ ಮಂಜುನಾಥ ಸ್ವಾಮಿಗೆ ಗೊತ್ತಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.